ಹಾಲೆಲೂಯ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭಗಳು. ಪ್ರತಿದಿನ ಅನುದಿನದ ಧ್ಯಾನ ನಿಮ್ಮೆಲ್ಲರ ಮುಂದೆ ತರ್ತಿದ್ದೇವೆ. ಭಾನುವಾರ ನೀವು ಬಹಳ ಅವಸರದಲ್ಲಿರ್ತೀರಿ. ನಿಮ್ಮಲ್ಲಿ ಸಭೆಗೆ ಹೋಗುವುದಕ್ಕಾಗಿ ಸಿದ್ಧರಾಗಿರ್ತೀರಿ. ಈಗಾಗಲೇ ಕೆಲವರು ಹೊರಟಿರ್ತೀರಿ. ಆದಾಗ್ಯೂ ಕೆಲವರು ಇನ್ನೂ ಆಲಯಕ್ಕೆ ಸ್ವಲ್ಪ ತಡ ಮಾಡಿ ಹೋಗುವವರು ಇರ್ತಾರೆ. ಯಾಕೆಂದರೆ ಆರಾಧನೆ 11 ಗಂಟೆಗೆ ಪ್ರಾರಂಭವಾಗ್ತದೆ. ಹಾಗೆಯೇ ಇತರ ದೇಶದಲ್ಲಿರುವವರು ಯಾವುದೇ ಆರಾಧನೆಗೆ ಹೋಗಲು ಅವಕಾಶವಿಲ್ಲದೆ, ಇಲ್ಲಿ ನಮಗೆ ಎಷ್ಟೋ ಕೊರತೆಯಾಗಿದೆ ಬ್ರದರ್, ಈ ರೀತಿ ಲೈವ್ ಕಾರ್ಯಕ್ರಮ ಕೊಡುವುದರಿಂದ ನಾವು ಆಶೀರ್ವದಿಸಲ್ಪಡ್ತಿದ್ದೇವೆ ಎಂದು ತಿಳಿಸುತ್ತಿದ್ದಾರೆ. ಇತರ ದೇಶ ಅಷ್ಟೇ ಅಲ್ಲ, ನಮ್ಮ ದೇಶದಲ್ಲಿಯೂ ಕೂಡ ಕೆಲವೊಂದು ರಾಜ್ಯಗಳಲ್ಲಿ ಕೆಲವರಿಗೆ ಆರಾಧನೆಗೆ ಹೋಗುವ ಅವಕಾಶವಿಲ್ಲ. ಅಂಥವರು ಕೇವಲ ಟೆಲಿವಿಷನ್ನಲ್ಲಿ ಬರುವ ಕಾರ್ಯಕ್ರಮದ ಮೂಲಕ, ಈ ಸೋಷಿಯಲ್ ಮೀಡಿಯಾದಲ್ಲಿ ಸಾರುವ ವಾಕ್ಯ ಕೇಳಿ ಬಲಪಡ್ತಿದ್ದೇವೆ ಎಂದು ತಿಳಿಸುತ್ತಿದ್ದಾರೆ. ಅದಕ್ಕೆ ಭಾನುವಾರವೂ ಕೂಡ ನಾವು ರಜೆ ತೆಗೆದುಕೊಳ್ಳದೆ ನಾವು ಕೂಡ ಸಭೆಗೆ ಹೋಗಬೇಕು ಪ್ರಿಯರೇ. ಕರ್ತನನ್ನು ಆರಾಧಿಸಲು ಸಭೆಗೆ ಹೋಗಬೇಕು. 2-3 ಆರಾಧನೆ ನಾವು ನಡೆಸಬೇಕಾಗ್ತದೆ. ಬಟ್ ನಿಮ್ಮೊಂದಿಗೆ ದೇವರ ವಾಕ್ಯವನ್ನು ಒಟ್ಟುಗೂಡಿ ಹಂಚಿಕೊಂಡು ಧ್ಯಾನದೊಂದಿಗೆ ಈ ದಿನವಿಡೀ ದೇವರನ್ನು ಮಹಿಮೆಪಡಿಸಲು ಸಿದ್ಧರಾಗುವ ಹಾಗೆ ಚಿಕ್ಕ ವಾಕ್ಯ ಧ್ಯಾನ ಮಾಡುವವರಾಗಿದ್ದೇವೆ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಮತ್ತೊಂದು ಸಾರಿ ನಮಗೆ ಈ ಅವಕಾಶ ಕೊಟ್ಟಿದ್ದೀರಿ. ಈ ಸಮಯವನ್ನು ಸದುಪಯೋಗ ಮಾಡಿಕೊಳ್ಳಲು ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ನಮ್ಮನ್ನು ಸಭೆಗೆ ಹೋಗಬೇಕೆಂದು ಹೇಳ್ತಿದ್ದೀರಲ್ಲವೇ, ಮತ್ತೆ ನೀವ್ಯಾಕೆ ಹೇಳ್ತಿದ್ದೀರಿ ಅನ್ನುವೀರಾ? ನೀವು ಸಭೆಗೆ ಹೋಗನ್ನುತ್ತಾ ಇರೋದ್ರಿಂದ ಸಭೆಗೆ ಹೋಗ್ತೇವೆ, ಆದರೆ ಯಾವ ಸಭೆಗೆ ಹೋಗ್ಬೇಕೆಂದು ಗೊತ್ತಾಗ್ತಿಲ್ಲ. ಮನೆ ಹತ್ತಿರ ಇರುವ ಒಂದು ಸಣ್ಣ ಸಭೆಗೆ ಹೋಗ್ತೇವೆ, ಇಲ್ಲವೇ ದೊಡ್ಡ ಸಭೆಗೆ ಹೋಗ್ತೇವೆ. ಹಳೆ ಕಾಲದಲ್ಲಿರುವಂತಹ ಆಲಯಕ್ಕೆ ಹೋಗುತ್ತೇವೆ. ಆದರೆ ಅದೇನೋ ನಮ್ಮ ಹೃದಯಗಳಿಗೆ ತೃಪ್ತಿ ದೊರಕುತ್ತಾ ಇಲ್ಲ ಎಂದು ನಿಮ್ಮಲ್ಲಿ ಕೆಲವರು ಹೇಳ್ತಾ ಇದ್ದೀರಿ. ನಾವು ಯಾವುದೇ ಸಭೆಗೆ ಹೋಗುವವರಾಗಿರಲಿಲ್ಲ. ಅಷ್ಟಕ್ಕೂ ನಾವು ಯೇಸುವನ್ನು ಅರಿತವರೇ ಅಲ್ಲ, ಹಾಗೂ ಕ್ರೈಸ್ತರು ಕೂಡ ಅಲ್ಲ. ಆದರೆ ಲಾಕ್ಡೌನ್ ಸಮಯದಿಂದ ದೇವರ ವಾಕ್ಯ ಈ ರೀತಿ ಲೈವ್ನಲ್ಲಿ ಕ್ರಮವಾಗಿ ಕೇಳುವುದರಿಂದ ಯೇಸು ಎಷ್ಟು ದೊಡ್ಡ ದೇವರಾಗಿದ್ದಾರೆಂದು, ರಕ್ಷಿಸಲ್ಪಡುವುದು ಹೇಗೆ, ಬಿಡುಗಡೆ ಹೊಂದಿಕೊಳ್ಳುವುದು ಹೇಗೆ, ಪ್ರಾರ್ಥಿಸುವುದು ಹೇಗೆ, ಬೈಬಲ್ ಓದುವುದು ಹೇಗೆ ಎಂದು ನಾವು ಕಲಿತುಕೊಂಡಿದ್ದೇವೆ. ಮನೆಯಲ್ಲೇ ಪ್ರಾರ್ಥನೆ ಮಾಡಿಕೊಂಡು ಇಷ್ಟೇ ಸಾಕಾದರೆ ಚೆನ್ನಾಗಿರುತ್ತೆ ಅಂದುಕೊಂಡ್ರೆ ಮತ್ತೆ ನೀವು ಆಲಯಕ್ಕೆ ಹೋಗಲೇಬೇಕು ಎಂಬ ಮಾತನ್ನು ಒತ್ತಿ ಹೇಳುತ್ತಿರುವುದರಿಂದ ನಾವು ಸಭೆಗೆ ಹೋಗಲು ಪ್ರಯತ್ನಿಸಿದರೆ ಅಲ್ಲಿ ಪರಿಸ್ಥಿತಿಗಳು ನಮಗೆ ಅನುಕೂಲವಾಗಿ ಕಾಣಿಸುತ್ತಾ ಇಲ್ಲ. ಅಲ್ಲಿ ವಾಕ್ಯವಿಲ್ಲ, ಅಲ್ಲಿ ದೇವರ ಸನ್ನಿಧಿ ಇಲ್ಲ. ಆ ಸಭೆಯಲ್ಲಿ ಬಹಳಷ್ಟು ಗಲಾಟೆಗಳು, ಹಾಗೆಯೇ ಘೋರ ಕಾರ್ಯಗಳು ನಡೆಯುತ್ತಿವೆ. ಆಲಯದಲ್ಲಿ ವಿಮರ್ಶೆಗಳು ನಡೆಯುತ್ತಿವೆ. ಆಲಯದೊಳಗೆ ಹೋದ ನಂತರ ನಮಗಿರುವ ಭಕ್ತಿ ಕೂಡ ಹೊರಟು ಹೋಗುತ್ತೆ ಅಂದಿದ್ದಾನೆ ಒಬ್ಬ ವ್ಯಕ್ತಿ. ಹೌದು ಪ್ರಿಯರೇ, ಈ ದಿನಗಳಲ್ಲಿ ಬಹಳಷ್ಟು ಸಭೆಗಳನ್ನು ಸೈತಾನನು ಆ ದಿನ ಯೇಸು ಹೇಳಿದ ಪ್ರಕಾರ ಕಳ್ಳರ ಗವಿಯನ್ನಾಗಿಯೂ ವ್ಯಾಪಾರದ ಸ್ಥಳವನ್ನಾಗಿಯೂ ಮಾರ್ಪಡಿಸಿದ್ದಾರೆ. ಸಭೆಗೆ ಹೋಗಿರಿ ಅಂತ ಹೇಳಿದಾಗ ಯಾವುದೋ ಸಭೆಗೆ ಹೋಗಿ ಬಂದರೆ ಪ್ರಯೋಜನವಿರಲ್ಲ ಪ್ರಿಯರೇ. ಈ ದಿನ ಎಲ್ಲಿ ನೋಡಿದ್ರೂ ಅಲ್ಲಿ ಸಭೆಗಳಿವೆ. ಯಾರಂದ್ರೆ ಅವರು ಸೆಲ್ಫ್ ಅಪಾಯಿಂಟೆಡ್ ಪಾಸ್ಟರ್ಸ್ ಆಗಿದ್ದಾರೆ. ಅವರು ತಮ್ಮಷ್ಟಕ್ಕೆ ತಾವೇ ಸೇವೆ ಪ್ರಾರಂಭಿಸಿ ಅವರಿಗೆ ಯಾವುದೇ ರೀತಿಯ ಅಕೌಂಟೇಬಿಲಿಟಿ ಇಲ್ಲದ ಹಾಗೆ, ಯಾರೊಬ್ಬರ ಅಧೀನತೆಯಲ್ಲಿರದೆ, ನಾಯಕರಿಲ್ಲದಂತೆ ಅವರು ಆಸಕ್ತಿಯಿಂದಲೇ ಪ್ರಾರಂಭಿಸುತ್ತಾರೆ ಕೆಲವರು. ಆದರೆ ದೇವರ ಕೃಪೆಯಿಲ್ಲದೆ, ದೇವರ ಚಿತ್ತವಿಲ್ಲದೆ ಸುವಾರ್ತೆ ಪ್ರಕಟಿಸುವುದು ಕೂಡ ಅದನ್ನು ಯೇಸು ಅಂಗೀಕರಿಸುವುದಿಲ್ಲ ಎಂಬ ಮಾತನ್ನು ಕೂಡ ಬೈಬಲಲ್ಲಿ ನೋಡ್ತೇವೆ. ಅದಕ್ಕಾಗಿಯೇ ಈ ಅಂತ್ಯ ದಿನಗಳಲ್ಲಿ ಮುಖ್ಯವಾಗಿ ಕಂಡ ಕಡೆಯಲ್ಲೆಲ್ಲ ಹೋಗಲು ಪ್ರಯತ್ನ ಮಾಡಬೇಡಿ. ರಷ್ಯಾದಲ್ಲಿ ಒಬ್ಬ ತಮ್ಮನು ನಮ್ಮ ವಾಕ್ಯ ಕೇಳಿ, ಹೊಸದಾಗಿ ವಾಕ್ಯ ಕೇಳಿ ರಕ್ಷಿಸಲ್ಪಟ್ಟಿದ್ದಾರೆ. ಒಬ್ಬ ನಾನ್ ಬಿಲೀವರ್ ರಕ್ಷಿಸಲ್ಪಟ್ಟ ನಂತರ ಸಭೆಗೆ ಹೋಗುವುದಕ್ಕಾಗಿ ರಷ್ಯಾದಲ್ಲಿ ಅವನು ವಿದ್ಯಾಭ್ಯಾಸ ಮಾಡ್ತಿರುವ ಸ್ಥಳದಲ್ಲಿ ಹುಡುಕಿ 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 ನೋಡಿದ್ರೆ ಬಹಳ ದೂರ, ಅಂದರೆ 4-5 ಕಿಲೋಮೀಟರ್ ದೂರದಲ್ಲಿ ಒಂದು ಸಭೆ ಕಾಣಿಸಿತಂತೆ. ತೀರಾ ಅಲ್ಲಿಗೆ ಹೋಗಿ ನೋಡಿದ್ರೆ ಅಲ್ಲಿ ಆರಾಧನೆ ಇಲ್ಲ. ಅಲ್ಲಿ ಧೂಪ ಹಾಕ್ತಿದ್ದಾರೆ. ಅಲ್ಲಿ ಆಲಯದಲ್ಲೆಲ್ಲ ಯೇಸುಕ್ರಿಸ್ತನ ಫೋಟೋಗಳು, ಮರಿಯಮ್ಮ ಅವರ ಫೋಟೋಗಳು ಇಟ್ಕೊಂಡು ಏನೇನೋ ಮಾಡ್ತಿದ್ದಾರಂತೆ. ಕನಿಷ್ಠ 10 ಮಂದಿ ಕೂಡ ಅಲ್ಲಿಲ್ಲ ಅಂತೆ. ಆ ವಿಡಿಯೋ ಕೂಡ ನಾನು ಕಳಿಸಿದ್ದಾರೆ. ನನಗೆ ಇಂತಹ ಸಭೆಗೆ ಹೋಗಂದಿದ್ದೀರಿ, ಆದರೆ ನಾನು ಇಲ್ಲಿಗೆ ಬಂದರೆ ಇಲ್ಲಿ ನನಗೆ ಏನೂ ಅರ್ಥ ಆಗ್ತಿಲ್ಲ ಅಂದ. ಹೌದು ಪ್ರಿಯರೇ, ಸಭೆಗೆ ನೀವು ಹೋಗುವುದಕ್ಕಿಂತ ಮುಂಚೆ ಮನುಷ್ಯರಿಗೆ ನೀವು ಬೇಡಿಕೊಳ್ಳುವ ಅಗತ್ಯವಿಲ್ಲ. ಮೇಲೆ ಕಾಣಿಸುವ ಅನೌನ್ಸ್ಮೆಂಟ್ಸ್, ಅಡ್ವರ್ಟೈಸ್ಮೆಂಟ್ ನೋಡಿ ಹೋಗಬಾರ್ದು. ಆದರೆ ನನಗೆ ಎಲ್ಲಿಗೆ ಹೋಗನ್ನುತ್ತೀರಿ ದೇವರೇ ಎಂದು ನೀವು ಬೇಡಿಕೊಳ್ಳೋದಾದರೆ, ನನ್ನ ಆತ್ಮಿಕ ಜೀವಿತಕ್ಕೆ ಯಾವುದು ಒಳ್ಳೆಯದಾಗಿದೆ ಎಂದು ಕೇಳಿದ್ರೆ ದೇವರು ನಿಮ್ಮನ್ನು ಸರಿಯಾದ ಸಭೆಗೆ
ಒಳ್ಳೆ ರೀತಿಯಿಂದ ವಾಕ್ಯ ಸಾರುವಂತಹ ದೈವ ಸೇವಕರ ಬಳಿಗೆ ಕಳಿಸುತ್ತಾರೆ. ದೇವರು ಎಲ್ಲಾ ವಿಷಯಗಳಲ್ಲಿ ನಮ್ಮ ಸಂಗಡ ಇರ್ತಾರೆ. ಮಕ್ಕಳಿಗೆ ಯಾವ ಸ್ಕೂಲಲ್ಲಿ ಸೇರಿಸಬೇಕೆಂದು ಎಷ್ಟೋ ಯೋಚಿಸ್ತೀರಲ್ಲವೇ? ಒಂದು ಮನೆ ಬಾಡಿಗೆಗಾಗಿ ತೆಗೆದುಕೊಳ್ಳುವಾಗ ಎಷ್ಟೋ ಯೋಚಿಸ್ತೀರಲ್ಲವೇ? ಹಾಗೆಯೇ ನೀವು ಕರ್ತನನ್ನು ಆರಾಧಿಸುವುದಕ್ಕಾಗಿ ದೇವರ ವಾಕ್ಯಾನುಸಾರವಾದ ಬೋಧನೆ, ವಾಕ್ಯಾನುಸಾರವಾಗಿರುವ ಆರಾಧನೆ ಇರುವ ಸ್ಥಳದಲ್ಲಿ ನಾವು ಹೋಗಬೇಕು. ಅದು ಹೇಗೆ ಗೊತ್ತಾಗ್ತದಂತೀರಾ? ವಾಕ್ಯ ಕೇಳುವಾಗ ಎಲ್ಲವೂ ಗೊತ್ತಾಗುತ್ತೆ. ಯಾಕೆಂದರೆ ಈ ಅಂತ್ಯ ದಿನಗಳಲ್ಲಿ ಒಮ್ಮೆ ವಾಕ್ಯ ನೋಡೋಣ. 2 ಕೊರಿಂಥಿ 11:13 ಆದರೆ ಅಂಥವರು ಸುಳ್ಳು ಅಪೋಸ್ತಲರು, ಮೋಸಗಾರರಾದ ಕೆಲಸದವರು, ಕ್ರಿಸ್ತನ ಅಪೋಸ್ತಲರಾಗಿ ಕಾಣಿಸುವುದಕ್ಕೆ ವೇಷ ಹಾಕಿಕೊಳ್ಳುವವರು ಆಗಿದ್ದಾರೆ. ಸುಳ್ಳು ಬೋಧಕರು ಬರುತ್ತಾರೆ. ಈ ದಿನಗಳಲ್ಲಿ ಬಹಳ ಹೆಚ್ಚಾಗ್ತಿದ್ದಾರೆ ಸುಳ್ಳು ಪಾಸ್ಟರ್ಸ್ಗಳು. ಹೌದಲ್ಲ? ಅಂತಹ ಪಾಸ್ಟರ್ಸ್ಗಳು, ದಶಮ ಭಾಗ ಬೇಡಿ ತಿನ್ನುವ ಪಾಸ್ಟರ್ಸ್ಗಳು, ದುಡ್ಡು ಕೇಳುವ ಪಾಸ್ಟರ್ಸ್ಗಳು, ಮೋಸ ಮಾಡುವ ಪಾಸ್ಟರ್ಸ್ಗಳು, ಯಾಮರಿಸುವ ಪಾಸ್ಟರ್ಸ್ಗಳು, ಇವರೆಲ್ಲರೂ ವಾಕ್ಯಾನುಸಾರವಾದವರಲ್ಲ. ಯೇಸು ಯಾರಿಗೂ ಹೇಳಿಲ್ಲ ಈ ರೀತಿಯಾಗಿ ಮಾಡಿರಿ ಎಂದು. ಹೇಳಬೇಕಾದರೆ ಸ್ವತಃ ಯೇಸು ಇವುಗಳನ್ನೆಲ್ಲ ಖಂಡಿಸಿದ್ದಾರೆ. ನೋಡಿರಿ, ಮತವಲ್ಲ ಮನುಷ್ಯರಿಗೆ ಬೇಕಾದದ್ದು, ಹೃದಯ ಶುದ್ಧಿ ಬೇಕು. ಆತ್ಮದಿಂದಲೂ ಸತ್ಯದಿಂದಲೂ ಆತನನ್ನು ಆರಾಧಿಸಬೇಕು. ನೋಡಿ ಪ್ರಿಯರೇ, ಇಲ್ಲಿ ಅಪೋಸ್ತಲರ ಬೋಧನೆ ಇಲ್ಲ. ದೇವರ ಸಂದೇಶವನ್ನು ನೇರವಾಗಿ ಸಾರಿ ಹೇಳ್ತಾ ಇಲ್ಲ. ಮನುಷ್ಯರಿಗೋಸ್ಕರ ಪ್ರಾರ್ಥಿಸುತ್ತಾ ಇಲ್ಲ. ದೇವರ ವಾಕ್ಯದಿಂದ ಗದರಿಸುತ್ತಾ, ತಿದ್ದುತ್ತಾ, ಉಪದೇಶಿಸುತ್ತಾ ಸರಿಪಡಿಸುವುದಕ್ಕಾಗಿ ವಾಕ್ಯವಿದೆ. ನೋಡಿರಿ, ಒಂದು ಪಾಪುಗೆ ಅಂದರೆ ಚಿಕ್ಕ ಮಗುವಾಗಿರುವಾಗ ನಡೆಯಲು ಕಲಿಸುತ್ತೇವಲ್ವೇ? ಹಾಗೆಯೇ ದೇವರ ಆಲಯದಲ್ಲಿ ನಮ್ಮನ್ನು ಪವಿತ್ರಾತ್ಮನು ನಡೆಸುತ್ತಾನೆ. ಸರ್ವ ಸತ್ಯದೊಳಗೆ ಆತ್ಮದಿಂದ ಆರಾಧಿಸುವ ಸ್ಥಳಕ್ಕೆ ಹೋಗಬೇಕು. 14 ಇದೇನೂ ಆಶ್ಚರ್ಯವಲ್ಲ. ಸೈತಾನನು ತಾನೇ ಪ್ರಕಾಶವುಳ್ಳ ದೂತನ ವೇಷ ಹಾಕಿಕೊಂಡಿದ್ದಾನೆ. ಸೈತಾನನು ತಾನೇ ಪ್ರಕಾಶವುಳ್ಳ ದೂತನ ವೇಷ ಹಾಕಿಕೊಂಡಿದ್ದಾನೆ. ಹಾಗಾಗಿ ಅವನ ಸೇವಕರು ಸಹ ನೀತಿಗೆ ಸೇವಕರಾಗಿ ಕಾಣಿಸುವುದಕ್ಕೆ ವೇಷ ಹಾಕಿಕೊಳ್ಳುವುದು ದೊಡ್ಡದಲ್ಲ. ಅವರ ಅಂತ್ಯಾವಸ್ಥೆಯು ಅವರ ಕೃತ್ಯಗಳಿಗೆ ತಕ್ಕ ಹಾಗೆಯೇ ಇರುವುದು. ಪೌಲನು ತಾನು ಸಂಪಾದಿಸಿರುವ ಆತ್ಮಗಳನ್ನು ಯಾವಾಗಲೂ ತನ್ನ ಹತ್ರ ಇಟ್ಕೊಳ್ಳಲಿಲ್ಲ ಪ್ರಿಯರೇ. ಇವರು ನಾನು ಸಂಪಾದಿಸುವ ಆತ್ಮಗಳು, ನಾನು ದೀಕ್ಷಾಸ್ನಾನ ಕೊಟ್ಟವನು, ಇವರು ಯಾವಾಗಲೂ ನನ್ನ ಹತ್ರ ಇರಬೇಕು, ನಾನೇ ಇವರನ್ನು ಕಾಪಾಡಿಕೊಳ್ತೇನೆ, ಇವರು ಕೊಡುವ ಕಾಣಿಕೆ ನಾನೇ ತಿನ್ನುತ್ತೇನೆ ಎನ್ನುವಂತೆ ನಡ್ಕೊಳ್ಳಲಿಲ್ಲ. ನಿಜವಾಗ್ಲೂ ಹೇಳಬೇಕಾದ್ರೆ ನಾನು 54 ವರ್ಷಗಳಲ್ಲಿ ಎಷ್ಟೋ ಆತ್ಮಗಳನ್ನು ರಕ್ಷಣೆಗೆ ನಡೆಸಿದ್ದೇನೆ. ಎಷ್ಟೋ ಜನರು ದೀಕ್ಷಾಸ್ನಾನ ತೆಗೆದುಕೊಂಡಿದ್ದಾರೆ. ಎಷ್ಟೋ ಜನರು ದೇವರ ಮಕ್ಕಳಾಗಿದ್ದಾರೆ. ಲೆಕ್ಕಿಸ್ಲಿಕ್ಕೂ ಆಗಲ್ಲ. ನನಗೆ ಗೊತ್ತೂ ಇಲ್ಲ ಹೇಳಬೇಕಾದ್ರೆ. ಕೆಲವೊಂದು ಸಾರಿ 3 ವರ್ಷ, 10 ವರ್ಷ, 20 ವರ್ಷ ಆದ್ಮೇಲೆ ನೀವು ಸಾರಿದ ವಾಕ್ಯದಿಂದ ದೇವರ ಕಡೆಗೆ ತಿರುಗಿದೆವು, ನೀವು ಸಾರುವ ವಾಕ್ಯ ಕೇಳಿ ದೀಕ್ಷಾಸ್ನಾನ ತೆಗೆದುಕೊಂಡೆವು, ನಿಮ್ಮ ವಾಕ್ಯ ಕೇಳಿ ದೇವರಲ್ಲಿ ಬಲಪಡ್ತಿದ್ದೇವೆ ಎಂದು ಹೇಳಿದ್ರು. ಇವಾಗ್ಲೂ ಕೂಡ ನಿಮ್ಮ ವಾಕ್ಯ ಕ್ರಮವಾಗಿ ಕೇಳ್ತೇನೆ, ಇಂತಹ ಚರ್ಚ್ಗೆ ಪಾಸ್ಟರ್ ಆಗಿದ್ದೇನೆ, ಇಂತಹ ಚರ್ಚಲ್ಲಿ ಸಹಾಯಕನಾಗಿದ್ದೇನೆ, ಇಂತಹ ಚರ್ಚ್ ಸೇವೆಯಲ್ಲಿ ಪಾಲ್ಗೊಳ್ತಿದ್ದೇನೆ ಎಂದು ಹೇಳ್ತಿರುವಾಗ ದೇವರನ್ನು ನಾನು ಎಷ್ಟೋ ಸ್ತುತಿಸ್ತೇನೆ. ಆದರೆ ವಿಚಾರ ಮಾಡಬೇಕಾದ ಒಂದು ವಿಷಯವೇನೆಂದರೆ, ಕೆಲವರು ಮೋಸ ಹೋದವರನ್ನು, ನಷ್ಟ ಹೋದವರನ್ನು, ಹೊಸ ವಿಶ್ವಾಸಿಗಳು ಸಡನ್ ಆಗಿ ಅವರು ಒಂದು ಸಭೆಯೊಳಗೆ ಹೋದಾಗ ಅಲ್ಲಿರುವ ಪರಿಸ್ಥಿತಿಗಳನ್ನು ನೋಡುವಾಗ ಅವರು ತಮ್ಮ ಭಕ್ತಿಯಲ್ಲಿ ಜಾರಿ ಬೀಳುವುದು, ತಮ್ಮ ಪ್ರಶ್ನೆಗಳಿಗೆ ಉತ್ತರ ಸಿಗದೇ ಇರುವುದು. ಈಗ ಈ ದಿನಗಳಲ್ಲಿ ಇಂತಹ ಭಯಂಕರವಾದ ಮನುಷ್ಯರನ್ನು ನೋಡ್ತೇವಲ್ಲವೇ? ಕ್ರೈಸ್ತತ್ವವನ್ನು ಬಿಟ್ಟು ಮತಭ್ರಷ್ಟರಾಗಿರುವಂಥವರನ್ನು ನಾವು ನೋಡ್ತಿದ್ದೇವಲ್ಲವೇ? ನಂಬಿಕೆಯಲ್ಲಿ ಭ್ರಷ್ಟರಾದವರನ್ನು ನಾವು ನೋಡ್ತಿದ್ದೇವೆ. ಯಾಕೆಂದರೆ ಸೈತಾನನ ಮುಖ್ಯವಾದ ಕೆಲಸವೇನು? ದೇವರ ಮಕ್ಕಳನ್ನು ಭಕ್ತಿಯ ವೇಷದಲ್ಲಿಯೇ ಮರಳುಗೊಳಿಸುವಂಥದ್ದಾಗಿದೆ. ಭಕ್ತಿಯಿಂದಲೇ ಅವರನ್ನು ಮೋಸ ಮಾಡುವಂಥದ್ದಾಗಿದೆ. ಅದಕ್ಕೆ ನಾವು ಬಹು ಜಾಗರೂಕರಾಗಿರಬೇಕು. 2 ಕೊರಿಂಥಿ 11:2 ಪೌಲನು ಹೇಳ್ತಾನೆ, ಯಾಕೆಂದರೆ ದೇವರಲ್ಲಿರುವಂತಹ ಚಿಂತೆಯಿಂದಲೇ ನಾನು ನಿಮ್ಮ ವಿಷಯದಲ್ಲಿ ಚಿಂತಿಸುತ್ತೇನೆ. ನಿಮ್ಮನ್ನು ಕ್ರಿಸ್ತನು ಎಂಬ ಒಬ್ಬನೇ ಪುರುಷನಿಗೆ ಶುದ್ಧ ಕನ್ಯೆಯಂತೆ ಒಪ್ಪಿಸಬೇಕೆಂದು ನಿಮ್ಮನ್ನು ಆತನಿಗೆ ನಿಶ್ಚಯ ಮಾಡಿದೆನಲ್ಲ. ಆದರೆ ಹೇಗೆ ಅವಳು ಸರ್ಪದ ಕುಯುಕ್ತಿಗೆ ಒಳಬಿದ್ದು ಮೋಸ ಹೋದಳೋ, ಹಾಗೆಯೇ ನಿಮ್ಮ ಮನಸ್ಸು ಕ್ರಿಸ್ತನ ವಿಷಯದಲ್ಲಿ ಇರಬೇಕಾದ ಯಥಾರ್ಥತ್ವವನ್ನು ಹಾಗೂ ಪಾತಿವ್ರತ್ಯವನ್ನು ಬಿಟ್ಟು ಕೆಟ್ಟು ಹೋದಿತೆಂದು ನನಗೆ ಭಯವುಂಟು. ಸೈತಾನನು ಸರ್ಪದ ಕುಯುಕ್ತಿಯಿಂದ ಹವ್ವಳನ್ನು ದಾರಿ ತಪ್ಪಿಸಿದಂತೆ ಈ ದಿನ
ವಿಶ್ವಾಸಿಗಳು ಅವರು ಎಷ್ಟೋ ದೇವರನ್ನು ಪ್ರೀತಿಸುತ್ತಾ ಹೊಸದಾಗಿ ರಕ್ಷಿಸಲ್ಪಟ್ಟಾಗ ಅವರು ಹಿಗ್ಗಿನಿಂದ ಕೇಳ್ತಾರೆ ವಾಕ್ಯವನ್ನು. ಜೀವನದಲ್ಲಿ ಎಷ್ಟೋ ಬೇಸತ್ತು ಹೋದವರು ಆದರಣೆ ಕೊಡುವ ಯೇಸುವಿನ ಬಳಿಗೆ ಬಂದಾಗ, ನಿಜ ದೇವರನ್ನು ಕಂಡುಕೊಂಡಾಗ ಆತನಿಗೆ ಏನ್ ಬೇಕಾದರೂ ಮಾಡಲು ಸಿದ್ಧರಾಗ್ತಾರೆ. ಆದರೆ ಅಂಥವರನ್ನು ಕೆಲವರು ಸ್ವಾರ್ಥಕ್ಕಾಗಿ ಉಪಯೋಗಿಸಿಕೊಳ್ಳಲು ಯುಕ್ತಿ ಕುಯುಕ್ತಿಗಳನ್ನು ಬಳಸಿ ಅಂಥವರನ್ನು ನಂಬಿಕೆಯೊಳಗಿಂದಲೇ ತೊಲಗಿಸಿ ಬಿಡುವುದಕ್ಕಾಗಿ ದೇವರ ಮೇಲಿನ ನಂಬಿಕೆಯನ್ನು ಬಿಟ್ಟುಬಿಟ್ಟು ನಮ್ಮ ಪಾಸ್ಟರ್ ಅವರು, ನಮ್ಮ ಸಭೆ ಇದು ಎಂದು ಕೆಲವರು ಹೇಳ್ತಾರಲ್ಲವೇ, ನಮ್ಮ ಪಾಸ್ಟ್ರೇ ಒಳ್ಳೆಯವರು, ನಮ್ಮ ಸಭೆ ನಿಜವಾದ ಸಭೆ ಎಂದು ವಾದ ಮಾಡುವವರು ಇರ್ತಾರಲ್ಲವೇ, ಅದು ಡೈವರ್ಟ್ ಆಗ್ಬಿಟ್ಟಿದೆ. ಕ್ರಿಸ್ತನ ಶ್ರೇಷ್ಠತೆಯಿಂದಲೇ ನಾವೆಲ್ಲರೂ ಒಂದಾಗಿದ್ದೇವೆ. ಅವರವರ ಬಲಹೀನತೆಗಳು ಅವರಿಗಿವೆ, ಆದರೆ ಕ್ರಿಸ್ತನು ಒಬ್ಬನೇ. ಅವರವರ ಸಿದ್ಧಾಂತ ಅವರಿಗಿವೆ. ವ್ಯತ್ಯಾಸಗಳಿರುವಂಥದ್ದು ಒಳ್ಳೆಯದೇ. ಒಬ್ಬರನ್ನೊಬ್ಬರು ನೋಡಿ ಕಲಿಯಬಹುದು, ಇಲ್ಲವೇ ನಾವು ತಿದ್ದುಕೊಳ್ಳಬಹುದಂದಿದ್ದಾನೆ ಪೌಲನು. ಆದರೆ ತಪ್ಪು ದಾರಿ ಹಿಡಿಸುವಂತಹ ಕ್ರೈಸ್ತಿಯ ಕೆಲವು ಸಭೆಗಳಿವೆ ಎಂದು ಹೇಳಿಕೊಳ್ಳಲು ನಾಚಿಕೆ ಪಡ್ತೇನೆ, ಬಾಧೆ ಪಡ್ತೇನೆ. ಹಾಗಾಗಿ ಯಾವುದೋ ಒಂದು ಸಭೆಗೆ ಹೋಗಿ ನಿಮ್ಮ ಭಕ್ತಿಯನ್ನು ಕಳ್ಕೊಳ್ಳಬಾರದು. ನೀವು ಹೋಗಿರುವ ಆಲಯದಲ್ಲಿ ದೇವರ ಸನ್ನಿಧಿ ಇದೆಯಾ? ದೇವರ ವಾಕ್ಯ ಇದೆಯಾ? ನೀವು ಹಾಡುವ ಹಾಡು ಆತ್ಮದಲ್ಲಿ ಹಾಡುತ್ತಾ ಇದ್ದೀರಾ? ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ದೊರಕುತ್ತಿವೆಯಾ? ಅಲ್ಲಿ ನಿಮ್ಮನ್ನು ನೀವು ಪರಿಶೀಲಿಸಿಕೊಳ್ತಿದ್ದೀರಾ? ಇಲ್ಲವೇ ಲೋಕದಲ್ಲಿರುವ ಪರಿಸ್ಥಿತಿಗಳೇ ಸಭೆಯಲ್ಲಿ ಇವೆಯಾ? ಚೇರ್ಗಳ ಕುರಿತು, ಫ್ಲ್ಯಾಟ್ಸ್ಗಳ ಕುರಿತು ಈ ರೀತಿ ಲೌಕಿಕ ಮಾತುಗಳಾಡುವಂತಹ ಚರ್ಚಸ್ಗಳಲ್ಲಿ ದೇವರ ಸನ್ನಿಧಿ ಇರಲ್ಲ ಪ್ರಿಯರೇ. ಕರ್ತನ ದಿನದಲ್ಲಂತೂ ಲೌಕಿಕವಾಗಿ ಮಾತಾಡಿಕೊಳ್ಳಲೇಬಾರದು. ಚರ್ಚಿಗೆ ಹೋಗಿ ಬಂದ ನಂತರ ಸ್ತ್ರೀಯರು ಗುಂಪಾಗಿ ಸೇರಿ, ಪುರುಷರು ಗುಂಪಾಗಿ ಸೇರಿ ದುಡ್ಡು ಸಂಪಾದಿಸಬೇಕಾದ್ರೆ ಅದು ಹೇಗೆ ಮಾಡಬೇಕು, ಇದು ಹೇಗೆ ಮಾಡಬೇಕು, ಅದೇನ್ ಮಾಡಬೇಕು ಎಂಬುದಾಗಿ ಮಾತಾಡಿಕೊಳ್ಳುವ ಮಾತುಗಳು ಇರುವಾಗ ಸಭೆಯೊಳಗೆ ದೇವರ ಸನ್ನಿಧಿ ಇರೋದಿಲ್ಲ ಎಂದರ್ಥ. ವಾಕ್ಯ ಸಾಕಷ್ಟು ಸಾರೋದಿಲ್ಲ. 1 ಗಂಟೆಯಷ್ಟಾದರೂ ದೇವರ ವಾಕ್ಯ ಸಾರದೇ ಇದ್ದರೆ ವಾರವಿಡೀ ನಿಮಗೆ ಬೇಕಾದಂತಹ ಆಧ್ಯಾತ್ಮಿಕ ಬಲ ನಿಮಗೆ ಹೇಗೆ ದೊರಕುತ್ತದೆ? ವಾಕ್ಯದಿಂದ ಆಧರಿಸಲ್ಪಡಬೇಕು, ಎಚ್ಚರಿಸಲ್ಪಡಬೇಕು, ಗದರಿಸಲ್ಪಡಬೇಕು, ಸ್ವಸ್ಥತೆ ಹೊಂದಬೇಕು, ಬಲಪಡಿಸಲ್ಪಡಬೇಕು. ಅದಕ್ಕಾಗಿಯೇ ನಾವು ಬಹಳ ಜಾಗರೂಕರಾಗಿರಬೇಕು. 4ನೇ ವಚನ ಹೇಳುತ್ತೆ, ಯಾಕೆಂದರೆ ನಾವು ಪ್ರಸಿದ್ಧಪಡಿಸದಿದ್ದ ಮತ್ತೊಬ್ಬ ಯೇಸುವನ್ನು ನಿಮ್ಮ ಬಳಿಗೆ ಬರುವವರನ್ನು ಪ್ರಕಟಿಸುವಾಗಲೂ, ನೀವು ಹೊಂದದೇ ಇದ್ದ ಬೇರೆ ವಿಧವಾದ ಆತ್ಮ ಪ್ರೇರಣೆಯನ್ನು ಹೊಂದುವಾಗಲೂ, ಅವಲಂಬಿಸದೇ ಇದ್ದ ಬೇರೊಂದು ವಾರ್ತೆಯನ್ನು ಕೇಳುವಾಗಲೂ ನೀವು ಸಹಿಸಿಕೊಳ್ಳುತ್ತಿರುವುದು ಬಹು ಆಶ್ಚರ್ಯ. ಯೇಸು ಕ್ರಿಸ್ತನ ಮಾತ್ರ ರಕ್ಷಣೆ ಇದೆ. ಆತನೇ ಒಡೆಯನೂ, ಆತನೇ ರಕ್ಷಕನೂ, ಆತನೇ ದೇವರು ಆಗಿದ್ದಾರೆ. ಇದಕ್ಕೆ ಮಿಗಿಲಾದ ಬೋಧನೆ ಕ್ರಿಸ್ತನನ್ನು ಅಂಗೀಕರಿಸದೇ ಇರುವವನು, ಕ್ರಿಸ್ತನ ಮೂಲಕವೇ ಪಾಪ ಕ್ಷಮಾಪಣೆ ಇದೆ ಎಂದು ನಂಬದೇ ಇರುವವರು ಬೇರೆ ಸುವಾರ್ತೆಯನ್ನು ಪ್ರಕಟಿಸುತ್ತಾರೆ. ಯೇಸು ಕ್ರಿಸ್ತನ ಮುಖಾಂತರವೇ ನಮಗೆ ಪಾಪ ಕ್ಷಮಾಪಣೆ ದೊರಕುತ್ತದೆ. ಆತನ ಶಿಲುಬೆಯ ಯಜ್ಞವನ್ನು ಅಂಗೀಕರಿಸಬೇಕು, ನಂಬಿಕೆ ಇಡಬೇಕು. ನಾವು ನಮ್ಮ ಪಾಪಗಳನ್ನು ಒಪ್ಪಿಕೊಳ್ಳುವುದಾದರೆ ಆತನು ನಂಬಿಗಸ್ತನು, ನೀತಿವಂತನಾಗಿರೋದ್ರಿಂದ ನಮ್ಮ ಸಕಲ ನೀತಿಯನ್ನೆಲ್ಲ ತೊಳೆದು ಆತನು ಶುದ್ಧಿ ಮಾಡುತ್ತಾನೆ. ಯಾವ ಸಭೆಯಲ್ಲಿ ಪಾಪ ಒಪ್ಪಿಕೊಳ್ಳುವ ಕಾರ್ಯ ಇರುವುದಿಲ್ಲವೋ, ಬಿಟ್ಟು ಬಿಟ್ಟು ಪರಿಶುದ್ಧರಾಗಿ ಜೀವಿಸುವ ಜೀವಿತದ ವಿಷಯದಲ್ಲಿ, ಪಶ್ಚಾತ್ತಾಪ ಪಡುವ ವಿಷಯದಲ್ಲಿ ಬೋಧನೆ ಇರುವುದಿಲ್ಲವೋ, ಅದು ಬೇರೆ ಸುವಾರ್ತೆಯಾಗಿರುತ್ತೆ. ಯೇಸುಕ್ರಿಸ್ತನು ಯಾವತ್ತೋ ಶಿಲುಬೆಯಲ್ಲಿ ಸತ್ತಿದ್ದಾರೆ. ನಿಜವೇ ಆತನು ಬಹಳ ದೊಡ್ಡ ದೇವರು. ನಮ್ಮೆಲ್ಲರ ಪಾಪಗಳಿಗೋಸ್ಕರ ಆತನು ಮರಣ ಹೊಂದಿದ್ದಾನೆ. ನಾವು ಮಾಡಿದ ಪಾಪಗಳಿಗಾಗಿ, ಮಾಡುತ್ತಿರುವ ಪಾಪಗಳಿಗಾಗಿ, ನಾಳೆ ಮಾಡಲಿಕ್ಕಿರುವ ಪಾಪಗಳಿಗಾಗಿಯೂ ಆತನು ಮರಣ ಹೊಂದಿರೋದ್ರಿಂದ ಹಾಗಾಗಿ ಏನು ಪರವಾಗಿಲ್ಲ, ನೀವು ಪಾಪ ಬಿಟ್ಟು ಬಿಡದಿದ್ರೂ ಪರವಾಗಿಲ್ಲ, ಹೇಗೆ ಬದುಕಿದ್ರೂ ಪರವಾಗಿಲ್ಲ, ಯೇಸು ಕ್ಷಮಿಸುತ್ತಾರೆ. ಯೇಸು ಶಿಲುಬೆಯಲ್ಲಿ ಮಾಡಿರುವ ಯಜ್ಞದ ಮೂಲಕ ನೀವು ಮಾಡ್ಲಿಕ್ಕಿರುವ ಪಾಪಕ್ಕೂ ಕೂಡ ಕ್ಷಮಾಪಣೆ ಇದೆ ಎಂಬ ಸುಲಭವಾದ ಸುವಾರ್ತೆ ಪ್ರಕಟಿಸುವ ಸಭೆಗಳು ಕೂಡ ಈ ದಿನ ಇವೆ. ತಿಳಿದು ನೀವು ಪಾಪ ಮಾಡುವುದಾದರೆ ಕ್ಷಮಿಸಲು ಯೇಸು ಯಾವಾಗಲೂ ಸಿದ್ಧವೇ ಇದ್ದಾರೆ. ಆದರೆ ಅದರ ಪ್ರತಿಫಲ ನೀವು ಅನುಭವಿಸಲೇಬೇಕಾಗುತ್ತೆ. ಪಾಪ ಕೃತ್ಯಗಳನ್ನು, ಅಪರಾಧಗಳನ್ನು ಮಾಡುವವನು ಅಭಿವೃದ್ಧಿಯಾಗುವುದಿಲ್ಲ. ಆದರೆ ಅವುಗಳನ್ನು ಒಪ್ಪಿಕೊಂಡು ಮತ್ತೆ ಮಾಡುವವನು ದೇವರ ಕರುಣೆ ಹೊಂದುತ್ತಾನೆಂದು ಬೈಬಲ್ನಲ್ಲಿದೆಯಾ? ಒಪ್ಪಿಕೊಂಡು ಬಿಟ್ಟು ಬಿಡುವವನು ದೇವರ ಕರುಣೆ ಹೊಂದುತ್ತಾನೆ. ಒಂದು ಸಾರಿ ನಮ್ಮ ಪಾಪಗಳಿಗಾಗಿ ನಾವು ಪಶ್ಚಾತ್ತಾಪ ಪಡುವುದಾದರೆ ಮತ್ತೆ ಅಂತಹ ಪಾಪಕ್ಕೆ ನಾವು ಹೋಗೋದಿಲ್ಲ ಪ್ರಿಯರೇ. ಅದೇ ಯೇಸುಕ್ರಿಸ್ತನು ನಮಗೆ ಕೊಟ್ಟಿರುವ ನಿಜವಾದಂತಹ ಬಿಡುಗಡೆಯಾಗಿದೆ. ಕೆಲವರು ಪಾಪ ಮಾಡ್ತಾರೆ, ಭಾನುವಾರ ಒಪ್ಪಿಕೊಳ್ತಾರೆ, ಮತ್ತೆ ವಾರವೆಲ್ಲ ಇಷ್ಟ ಬಂದಂತೆ ತಪ್ಪು ಮಾಡ್ತಾರೆ, ಮತ್ತೆ ಭಾನುವಾರ ದೇವರ ಆಲಯಕ್ಕೆ ಹೋಗಿ ಆ ಬೋಧಕರ ಕಿವಿಯಲ್ಲಿ ಒಪ್ಪಿಕೊಳ್ಳೋದು, ಇಲ್ಲವೇ ದೇವರ ಸನ್ನಿಧಿಯಲ್ಲಿ ಕೆಲವೊಂದು ಮೊಸಳೆಯಂತಹ ಕಣ್ಣೀರು ಸುರಿಸಿ ಪಾಪ ಮಾಡಿದ್ದೇನೆ ಅನ್ನೋದು, ಮತ್ತೆ ಬಂದು ಅದೇ ಪಾಪ ಮಾಡೋದು, ಅದೇ ಕುಡುಕುತನ ಮುಂದುವರಿಸೋದು ಎನ್ನುವಂಥದ್ದು ದೇವರ ಸನ್ನಿಧಿ ಇಲ್ಲದ ಸ್ಥಳವಾಗಿದೆ. ಹಾಗಾಗಿ ಜಾಗ್ರತೆ. ದೇವರ ಆಲಯಕ್ಕೆ ಹೋಗಬೇಕಾದಾಗ ಒಂದು ವೇಳೆ ನಿಮ್ಮ ಸಭೆ ಸರಿಯಾಗಿಲ್ಲದಿದ್ದರೆ ನೀವು ಸಭೆಯೊಳಗೆ ಸರಿಯಾಗಿರ್ರಿ.
ಯು ಬಿ ಎ ಗುಡ್ ಎಕ್ಸಾಂಪಲ್ ದಟ್ ಆಲ್ಸೋ ಕ್ಯಾನ್ ಬಿ ಪಾಸಿಬಲ್. ನೀವು ಸ್ಥಿರವಾಗಿ ನಿಮ್ಮ ನಂಬಿಕೆಯನ್ನು ಕಾಪಾಡಿಕೊಂಡು ನೀವು ಚೆನ್ನಾಗಿ ಪ್ರಾರ್ಥನೆ ಮಾಡುವುದಾದರೆ ನಿಮ್ಮ ಪ್ರಾರ್ಥನೆ ಆತ್ಮ ನಿಮ್ಮ ಸುತ್ತಲಿರುವವರಿಗೂ ಅಂಟಿಕೊಳ್ಳುತ್ತೆ. ನಿಮ್ಮ ಪ್ರವರ್ತನೆ ನಿಮ್ಮ ಸುತ್ತಲಿರುವವರ ಮೇಲೆ ಪ್ರಭಾವ ತೋರಿಸುತ್ತದೆ. ಹಾಗಾಗಿ ಜಾಗ್ರತೆ. ಅಂತ್ಯ ದಿನಗಳಲ್ಲಿ ಅನೇಕ ವಿಧವಾದ ತಪ್ಪು ಬೋಧನೆಗಳಿವೆ. ಅನೇಕ ತಪ್ಪು ಬೋಧನೆಗಳನ್ನು ಬೋಧಿಸುವಂತಹ ಶಿಲುಬೆಯನ್ನು ಹಿಡಿದುಕೊಂಡು ಯೇಸುವಿನ ನಾಮವನ್ನು ಉಪಯೋಗಿಸಿ ಸುಳ್ಳು ಬೋಧನೆ ಮಾಡುವವರಿದ್ದಾರೆ. ಸೈತಾನನೇ ಪ್ರಕಾಶವುಳ್ಳ ದೂತನಂತೆ ವೇಷ ಹಾಕಿ ಅನೇಕರನ್ನು ನಾನು ದೇವರಂತಿದ್ದೇನೆ ಅಂದುಕೊಳ್ಳುವವನು ಹೀಗೆ ಯಾವುದೇ ನಾಮದಲ್ಲಾಗಲಿ ಮನುಷ್ಯರನ್ನು ಮೋಸಗೊಳಿಸಲು ಆಸೆಯುಳ್ಳವನಾಗಿದ್ದಾನೆ. ಅದಕ್ಕಾಗಿಯೇ ನಾವು ಎಚ್ಚರವಾಗಿರೋಣ. ನಮಗೋಸ್ಕರ ಪ್ರಾಣ ಕೊಟ್ಟು ತಿರುಗಿ ಮೃತ್ಯುಂಜಯನಾಗಿ ಎದ್ದಿರುವ ಯೇಸು ಕ್ರಿಸ್ತನ ನಾಮದಲ್ಲಿಯೇ ನಮಗೆ ಪಾಪ ಕ್ಷಮಾಪಣೆ ಇದೆ. ಆತನ ಮೂಲಕವೇ ನಮಗೆ ಪರಲೋಕದಲ್ಲಿ ಪ್ರವೇಶವಿದೆ. ನಾನೇ ಮಾರ್ಗವೂ ಜೀವವೂ ಸತ್ಯವೂ, ನನ್ನ ಹೊರತು ತಂದೆಯ ಬಳಿಗೆ ಯಾರೊಬ್ಬರೂ ಬರುವುದಿಲ್ಲ ಎಂದು ಯೇಸು ಹೇಳಿದಾರಲ್ಲವೇ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಸುಳ್ಳು ಬೋಧಕರು ಅನೇಕರು ಎದ್ದಿರುವಂತಹ ಈ ಅಂತ್ಯದಿನಗಳಲ್ಲಿ ಯುಕ್ತಿಗಳಿಂದ ಕುಯುಕ್ತಿಗಳಿಂದ ಭಕ್ತಿಯನ್ನು ಅನುಸರಿಸುವ ಪದ್ಧತಿಗಳನ್ನು ಅನುಸರಿಸದೆ ಆತ್ಮದಿಂದಲೂ ಸತ್ಯದಿಂದಲೂ ನಿಮ್ಮನ್ನು ಆರಾಧಿಸುವವರಾಗಿಯೂ ಯಥಾರ್ಥರಾಗಿ ಆರಾಧಿಸುವವರಾಗಿರಲು ನಮಗೆ ಸಹಾಯ ಮಾಡಿರಿ. ಈ ದಿನ ದೇವರೇ, ಯಾರ್ಯಾರು ಈ ಮಾತು ಕೇಳ್ತಿದ್ದಾರೋ ಅವರು ಹೋಗುವಂತಹ ಆಲಯಗಳಲ್ಲಿ ನಿಮ್ಮ ಸನ್ನಿಧಿ ಅನುಭವಿಸುವ ಹಾಗೆ ಆ ಆಲಯಗಳು ಸರಿಯಾಗಿಲ್ಲದಿದ್ದರೆ ಒಂದು ಸಾರಿ ದೇವರೇ ಉಜ್ಜೀವನವನ್ನುಂಟು ಮಾಡಿರಿ. ಇಲ್ಲವೇ ಅಂಥವುಗಳನ್ನು ಬಿಟ್ಟು ನೀವು ತೋರಿಸುವ ಯಥಾರ್ಥವಾದ ಸತ್ಯವಾಕ್ಯವನ್ನು ಸರಿಯಾಗಿ ವಿಭಜಿಸುವಂತಹ ಸಭೆಗಳಿಗೆ ನಿಮ್ಮ ಮಕ್ಕಳನ್ನು ನಡೆಸಿರಿ. ನೀವೇ ಅವರನ್ನು ರಕ್ಷಿಸಿರುವುದರಿಂದ ನೀವೇ ಅವರನ್ನು ಸಂರಕ್ಷಿಸಿ ಈ ಅಂತ್ಯಕಾಲದಲ್ಲಿ ಭದ್ರಪಡಿಸಿಕೊಳ್ಳಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯೂ ಮಗನಾಗಿರುವ ಕ್ರಿಸ್ತನ ಕೃಪೆಯೂ ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರಿಗೆ ನೀವು ಇತರ ದೇಶದಿಂದ ವೀಕ್ಷಿಸುವುದಾದರೆ ಕೊಡಲ್ಪಟ್ಟ ಇದೇ ನಂಬರಿಗೆ ನಿಮ್ಮ ಮನವಿ ಕಳಿಸಿಕೊಡಿರಿ. ನಿಮ್ಮ ಸಭೆಗಳಿಗೆ ಹೋಗಿರಿ. ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸಿಕೊಂಡು ದೇವರ ಚಿತ್ತದಲ್ಲಿ ಮುಂದಕ್ಕೆ ಸಾಗಿರಿ. ಕರ್ತನ ಕೃಪೆಯಲ್ಲಿಯೂ ಕರ್ತನು ಅನುಗ್ರಹಿಸುವ ವಾಕ್ಯದಲ್ಲಿಯೂ ದಿನೇ ದಿನೇ ನೀವು ಬೆಳೆಯುವವರಾಗಿರಿ. ಹಾಗೂ ಈ ಲೈವ್ ಕಾರ್ಯಕ್ರಮ ನೀವು ನಿಮ್ಮ ಸಭೆಗೆ ಹೋಗಿ ಬಂದ ನಂತರ ಸಮಯ ಸಿಕ್ಕಾಗ ವೀಕ್ಷಿಸಿರಿ. ಹಾಗೆ ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.